ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಮಂಗಳವಾರ. ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಅಲ್ಲೇ ಮುಕ್ಕಾಲ ಹಾಕೊಂಡೈತೆ. ಈಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನೀನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಏನಪ್ಪ ಅಂತ ಅಂದರೆ ಪೂಜೆ ಎಲ್ಲ ಆಯಿತು. ಇವತ್ತು ಹೊತ್ತಂತೆ ಪೂಜೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಅಲ್ವಾ. ಪೂಜೆ ಎಲ್ಲ ಇವತ್ತು ಹೊತ್ತಂತೆ ಪೂಜೆ ಆಯಿತು. ಇವತ್ತು ಬೇಗ ಎದ್ದು ನೆಲೆಲ್ಲ ಸೀಟಿ ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ. ಈ ಸೈಡು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಹಸ್ಬೆಂಡ್ದು ಸಹ ಸ್ನಾನ ಆಯಿತು. ಅವರು ಸ್ನಾನ ಮಾಡಿಕೊಂಡು ಸಾರಿ ಫ್ರೆಂಡ್ಸ್, ಇನ್ನು ಹಸ್ಬೆಂಡ್ ಅಂತ ಅನ್ನಲ್ಲ. ಹಸ್ಬೆಂಡ್ ಅಂತ ಏನೋ ಒಂಥರ ಚೆನ್ನಾಗಿಲ್ಲ, ಅದಕ್ಕೆ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಶಿವು ಅಂತ ಕರಿತೀನಿ. ನಮ್ಮ ಹಸ್ಬೆಂಡ್ ಹೆಸರು ಶಿವರಾಮ್ ಅಂತ ಅಂದ್ಬಿಟ್ಟು ಇನ್ಮೇಲೆ ಶಿವು ಅಂತ ಕರಿತೀನಿ. ನಮ್ಮ ಶಿವು ಬಂದು ಕೋಳಿ ತರಕ್ಕೆ ಹೋಗಿದ್ದಾರೆ. ಇವತ್ತು ಮುನಿಯಪ್ಪನ ಮಾಡೋಣ, ಹೊಲದೇವ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಕೋಳಿ ತರೋಣ ಅಂತ ಹೋಗಿದ್ದಾರೆ. ಇವತ್ತು ಅವ್ರ ಕೆಲಸಕ್ಕೂ ಸಹ ರಜಾ ಹಾಕಿದ್ದಾರೆ, ದೇವ್ರು ಮಾಡೋಣ ಅಂತ ಅಂದ್ಬಿಟ್ಟು. ನಡಿ ಅಲ್ಲ, ಆಚೆ ಮೇವು ಸುರಿದಿದ್ದೀನಿ, ಆದರೂ ಮನೆಯೊಳಗೆ ಬರ್ತಾರೆ. ಇವತ್ತು ಹೊಲದೇವ್ರು ಮಾಡೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ರಜಾ ಹಾಕಿದ್ದಾರೆ. ಹಾಗೇನು ಏನಂತಂದರೆ ಫ್ರೆಂಡ್ಸ್, ನಿಮ್ಮ ಕಡೆ ಎಲ್ಲ ಈ ಥರ ಏನು ಅಂದರೆ ಈ ಹೊಲದೇವ್ರು ಬಂದು ಯುಗಾದಿ ಹಬ್ಬ ಮುಗಿಯೋ ಅಷ್ಟರೊಳಗೆ, ಯುಗಾದಿ ಹಬ್ಬ ಬರೋ ಅಷ್ಟರೊಳಗೆ ಹೊಲದೇವರೆಲ್ಲ ಮಾಡಬೇಕಂತೆ. ನಮ್ಮ ಸೈಡೆಲ್ಲ ಆಲ್ರೆಡಿ ತುಂಬ ಜನ ಮಾಡಾಕ್ಬಿಟ್ಟಿದ್ದಾರೆ. ನಾವು ಬಾಕಿ ಇದ್ದು ಅದಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ಕೆಲವು ಸೈಡು ಮಾಡ್ತಾರೇನೋ ಗೊತ್ತಿಲ್ಲ. ಇದು ಹೊಲದೇವರು ಮುನಿಯಪ್ಪ ಅಂತ ಮಾಡ್ತೀವಿ. ಅಂದರೆ ಹೊಲ ಸುತ್ತ ಅನ್ನ ಹಾಕೊಂಬಿಟ್ಟು ಬರ್ತೀವಿ. ಏನಕ್ಕೆ ಆ ಥರ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಹಿರಿಯರು ನಡೆಸ್ಕೊಂಬಂದಿರೋದು, ಅದನ್ನು ನಾವು ನಡೆಸ್ತೀವಿ. ಮತ್ತು ಶಿವು ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಅದಕ್ಕೆ ರೈಸ್ ಅನ್ನ ಹಾಕ್ತೀವಲ್ಲ, ಹೊಲಸುತ್ತವ, ಅದಕ್ಕೆ ಕುಕ್ಕರಲ್ಲಿ ರೈಸು ಸಾಕು ಹೋಗಿಸಿಟ್ಟಿದ್ದೀನಿ. ನಮ್ಮ ಶಿವಗೋಸ್ಕರ ವೆಯ್ಟಿಂಗು. ಅವರು ಕೋಳಿ ತಂದ ತಕ್ಷಣ ಹೋಗಿ ಹೊಲದೊಳಗೆ ಪೂಜೆ ಮಾಡಿ ಅಲ್ಲಿ ಕೋಳಿನ ಕಟ್ ಮಾಡಿಬಿಟ್ಟು ಆಮೇಲೆ ಅದು ರಕ್ತ ಬರುತ್ತಲ್ಲ, ಅದರಲ್ಲಿ ರೈಸ್ ಎಲ್ಲ ಕಲಿಸ್ಬಿಟ್ಟು ಹೊಲಸುತ್ತ ಹಾಕೊಂಬಿಟ್ಟು ಬರ್ತೀವಿ. ಫುಲ್ಲು 4 ಮೂಲೆಗೂ ಅನ್ನನ ಹಾಕೊಂಬಿಟ್ಟು ಬರ್ತೀವಿ. ಯಾರ್ಯಾರು ಮಾಡ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ಸೈಡ್ ಅಂತೂ ಮಾಡ್ತಾರೆ ಇಲ್ಲಿ. ಆಮೇಲೆ ಈ ನನ್ನ ಮಗ ಏನು ಮಾಡಿದ್ದಾನೆ ಅಂತ ಅಂದರೆ, ಇವತ್ತು ಫ್ರೆಂಡ್ಸ್ ಅವತ್ತು 8 ಮರಿ ತಿನ್ಕೊಂಡಿದ್ದ, ಇವತ್ತು 2 ಮರಿ ತಿನ್ಕೊಂಡಿದ್ದಾನೆ. ಪಾಪಿ ನನ್ನ ಮಗ ಇವನು, ನಮ್ಮ ನಾಯಿ. ಇಲ್ಲಿ ತಂಗಿ ಸೊಸಿತವ. ಕಾಯಿ ಕೋಳಿ ಎಲ್ಲ ನೀರು ಬಿಟ್ಟೋಗ್ಲಿಲ್ವಾ? ಎಳ್ದೋಗಿದ್ ಮತ್ತೆ. ಅಲ್ಲೇ ತಂಗಿ ಸಸಿ ಬಡ್ಡೆಲೆ ಇಕ್ಕೋ ಕೆಳಿಕಿ 3 ಕಲ್ ತಗ. 3 5 ಗಾಳಿ ಬೀಸ್ತಾ ಇದೆ. ಬಸಣ್ಣ ಹಾಯ್ ಮಾಡೋ ಒಂದ್ಸಲಿ. ಮಾಡ್ಕೊಂಡ್ರೆ ನೀನು ಇಲ್ಲೇ ಬಾ. ಅಲ್ಲಿ ಎಲ್ಲಿ ಇಲ್ಲಿ ಸಿಕ್ಲಿಲ್ವಾ? ಕಲ್ಲು ಸಿಗ್ಲಿಲ್ವಾ? ಆಶಿಸ್ತಪ್ಪ ಏನು ಮಾಡಕ್ಕೆ? ಇಲ್ಲೇ ಐತೆಕೋ ಇಲ್ಲೊಂದು ಈ ಥರದ್ದು ತಗೊಳ್ಳೋದು. ಇಲ್ಲಿ ಈ ಸೈಜು ಸಾಕು. ಅಷ್ಟು ದೊಡ್ಡವೇ ಮಾಡಕ್ಕೆ ಬೇಡ, ಇವೇ ಸಾಕು ಬಾ.
ಇದು ದಪ್ಪ ತಾಮ ಅಲ್ಲಿ ಇವಾವಲ್ಲ ಹೋಗ ಅವನೇ ತಾಂಬರ್ಲೆ ಸೈಜ್ಗಲ್ಲ ದಪ್ಪ ಇಡ್ಬೇಕು ಅನ್ನೋದೇನಿಲ್ಲ ಕಂಬಾರ್ಲ ನಾ ಮಾಡಾಕ್ತಾನೆ ಲೈ ಎಲ್ಲ ದೇವ್ರ ಮಾಡ್ಕೊಳ್ಸಿ ಬೇಡ ಅಂದಲ್ಲ ಅದಕ್ಕೆ ಅಷ್ಟೇ ಅವು ಹೆಂಗ್ ಬೇಕಂಗೆ ಇಟ್ಬಾರ್ದು ತಿಂಬ ಸರಿ ಯಾವ ಥರ ಮಾಡಿದ್ರ ಅವ ಏಯ್ ನಮ್ಮ ಅವು ಮಣಿ ಮಾಡ್ತಿರ್ತಾನೆ ನಡಿಯಲ್ಲ ಇಪ್ಪಟ ಇಲ್ಲ ದಡನಾಳ ಇದ್ದವ ಕ್ಲೀನ್ ಹಂಗೆ ಮಕ್ಕಿರ್ಬೇಕು ಹಿಂಗೆ ದೇವ್ರಿಗೆ ಇಕ್ಕಿ ಸರ್ ನೀವು ಇಕ್ಕಿ ನಿನಗೂ ನಿನ್ನ ತಮ್ಮಂಗೆ ಇಬ್ಬಳಿಗೆ ಹೇಳಕ್ಕಲ್ಲ ನಾವು ಇಕ್ಕಿ ಹಂಗೆ ಇಕ್ತಾರ ನೀಟಾಗಿ ಇದು ಮಾಡಿ ತೊಳೆದು ಇಕ್ಬೇಕು ಸುಮ್ಮನೆ ನೋಡ್ದೆ ಕಣಲ್ಲ ನೀನೇನಂತೀಯ ಅಂತ ದೇವ್ರ ಒಂದೇ ಸರಿ ಕರೆಕ್ಟಾಗಿ ಕೊಡಿಸ್ಬೇಕು ಹಿಂಗೆ ಕೆರೆದ್ಬಿಟ್ಟ ಮಾಡಿ ಮಾಡಿ ನಾವು ಅಷ್ಟು ಅನುಭವ ಇಲ್ಲ ಮಾಡಿ ವರ್ಷ ವರ್ಷ ಮಾಡೋದು ನಿಮ್ಗೆ ಗೊತ್ತಿರ್ತದಲ್ಲ ಮಾಡಿ ಸರ್ ಏನೋ ಒಂದು ಐಡಿಯಾ ಮಾಡಿದೆ ಹೆಲ್ಪ್ ಮಾಡೋಣ ಅಂತ ಯಾಕೋ ಕೋಳಿ ಹಿಡ್ಕೊಳ್ಳೋದು ಅಷ್ಟೇ ಕೆಲಸ ಅಷ್ಟೇ ರಚ್ಚ ಅಂತ ಕುಯ್ಯೋದು ಅಂದಮೇಲೆ ಕೃತ ಬಿಡೋದು ವಾಟ್ರ್ ತಗೊಂಬಂದು ಹೊಡ್ಸ್ಬಿಡಿ ಪೂರ್ತಿ ಹೊತ್ತಿಗೆ ಇಲ್ಲ ಕರೆಕ್ಟಾಗಿ ಏನೇನು ಮಾಡ್ತೀನಿ ಆ ಕಡೆ ಕಲ್ಚರ್ ಆಯ್ತಾ ಮಕ್ಕಳಲ್ಲಿ ನೀಟಾಗಿ ಇಲ್ಲಿ ನಾನು ಇಟ್ಟಿದ್ದೀನಿ ಸಣ್ಣ ಇಟ್ಟಿದ್ದೆ ಅಷ್ಟೇ ಅದೆಲ್ಲ ನನಗೆ ಗೊತ್ತು ನಿನ್ನ ಥರ ದಪ್ಪ ಹುಡಿಕೊಂಡು ತನತೆ ಸುಮ್ಮನೆ ಸೈಜ್ಗಳು ತರ್ಬೇಕಾಯ್ತು 3 ನಿಮಿಷಬಿಟ್ರೆ ಮರಿನ ಹೊಡೆದ್ಬಿಡಿದ್ರೆ ಸುಮ್ಮನೆ ಎಲ್ಲರೂ ಕರಿಬೇಕಾಗ್ತದೆ ಎಂಟ್ರು ಕಂಟ್ರೆಲ್ಲ ಒಂದು ಟೈಮ್ ಬರ್ತದೆ ಅಡಿಕೆ ಮರ ಎದಳಿ ಅಂತೀಯ ಅಡಿಕೆ ಮರದಾಗ ಅವರೇ ದುಡ್ಡು ಕೊಡೋದು ತಗೊಂಡು ಬರ 3 ಲಕ್ಷ ರೂಪಾಯಿ ಇಡ್ರು ಅಂತ ಹಾಕಿರ್ತೀಯ ಇದು ಆಮೇಲೆ ಎಲೆದ ಪಿಡಿ ಮುರಿದ್ಬಿಟ್ಟು ಸುರಮ್ಮ ಅದಕ್ಕೆ ಬೇಕಾಗಿದೆ ಹೂವು ಅದಕ್ಕೆ ಸ್ವಲ್ಪ ಹಾಕು ಅವಾಗಲೇ ಪೂಜೆ ಮಾಡಿದೆ ಅಲ್ಲಿ ನಾನು ಇದು ನಮ್ಮದು ಅಂದರೆ ತುದಿ ಮರಿಯೋ ಕೊಟ್ಟು ಮರಿಲ್ಲ ನಿಮ್ದು ಐಡಿಯಾ ಐತೆ ಅಂದಲ್ಲ ಮಾಡು ನಾವು ಹೇಳೋಕ್ಕಾಯ್ತದ ಮಾಡು ಅದೇನು ಕೋಳಿ ಇಟ್ಕೊಳಕ್ಕೆ ಬಂದೀನಿ ಅಷ್ಟೇ ಬಾಳೆಹಣ್ಣು ತಗೊಂಬಂದು ಇಲ್ಲೇ ಬಿಟ್ಟವ ಎರಡು ಬೀಳಂಗಿ ಪೂಜಾರಿಗಳು ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತು ಬಂದು ಜೋಡ್ಗೋಳಿ ಮುನಿಯಪ್ಪನ ಮಾಡ್ತಾ ಇರೋದು. ಹಾಗೆ ಇವ್ರು ಬಂದು ನಮ್ಮ ಯಜಮಾನ್ರು ಫ್ರೆಂಡ್ ಅವರು ಅಂದರೆ ಕ್ಲಾಸ್ಮೇಟು. ಅವರು ಹಸ್ಬೆಂಡ್ಗೆ ಸಿಕ್ಕಿದ್ರಂತೆ ಊರೊಳಗೆ ಹೋದಾಗ ಕೋಳಿ ತರೋದಕ್ಕೆ ಹೋದಾಗ, ಅದಕ್ಕೆ ಅವರನ್ನು ಕರ್ಕೊಂಡ್ಬಿಟ್ಟು ಬಂದಿದ್ರು. ಏನಂತ ಅಂದರೆ ಹಾಗೆಯೇ ಕೋಳಿ ಎಲ್ಲ ಕುಯ್ಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಿಟ್ಟು ಬಂದಿದ್ದರು. ಜೋಡ್ಗೋಳಿ ಮಾಡ್ತಾಯಿದ್ದೀವಿ. ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಹೊಲದೊಳಗೇ ಮುನಿಯಪ್ಪನ ಮಾಡಿ ಅಲ್ಲಿ ಚಪ್ರ ಹಾಕಿ ಅಕ್ಕಿ ಚಪ್ರ ಹಾಕಿ ಅಲ್ಲೇ ಊಟನ ಮಾಡ್ತಾರೆ, ಅಡುಗೆ ಮಾಡ್ತಾರೆ. ನಾವು ನಡೆಸ್ಕೊಂಬಂದಿರೋದು ಹೇಗೆ ಅಂತ ಅಂದರೆ ಹೊಲದಲ್ಲಿ ಕೋಳಿನ ಕುಯ್ದು ಹಾಗೆ ಅಲ್ಲಿ ಕಂಟಾಕ್ತೀವಿ, ಸ್ವಲ್ಪ ಸುಖಗಳನ್ನ ತರೆದ್ಬಿಟ್ಟು ಕಂಟಾಕ್ತೀವಿ ಅಷ್ಟೇ. ಕೆಲವರು ಅಂದರೆ ಬೇರೆಯವರು ಬೇರೆ ರೀತಿಯವರು ಯಾವ ರೀತಿ ನಡೆಸ್ಕೊಂಬಂದಿರ್ತಾರೆ ಫಸ್ಟಿಂದ ಆ ರೀತಿ ಮಾಡ್ತಾರೆ. ನಾವಂತೂ ಇದೇ ರೀತಿ ಮಾಡೋದು. ಹಾಗೆಯೇ ಕೋಳಿ ಎಲ್ಲ ಕಟ್ ಮಾಡಿದ್ಮೇಲೆ ಅದು ರಸನ ಅನ್ನಕ್ಕೆ ಕಲಿಸ್ಕೊಂಡು ಒಲೆ ಸುತ್ತ ಈ ರೀತಿ ಅನ್ನನ ಎತ್ಕೊಂಡು ಹೋಗ್ತೀವಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಾಳೆದೆಲೆಯಲ್ಲಿ 4 ಮೂಲೆಗೆ ಬಾಳೆದೆಲೆಯಲ್ಲಿ ಅನ್ನನ ಹಾಕ್ಬಿಟ್ಟು ಇಡ್ತಾರೆ. ನಮ್ಮ ಮನೇಲಿ ನೆಟ್ಟಿರೋದು ಏನಂದರೆ ಅನ್ನ ಎಲ್ಲ ಕಲಸಿ ಸುತ್ತ ನಮ್ಮ ಬದ ಇರುತ್ತಲ್ಲ ಅದು ಸುತ್ತ ಹಿಂಗೆ ತಿರ್ಸ್ಕೊಂಡ್ಬಿಟ್ಟು ಬರ್ತೀವಿ. ಇವಾಗ ಇದೆಲ್ಲ ಆದಮೇಲೆ ನೆಕ್ಸ್ಟು ಕೋಳಿ ಕ್ಲೀನ್ ಮಾಡಬೇಕು. ಹಾಗೆಯೇ ಹಸ್ಬೆಂಡ್ಗೆ ಒಂದು ಊರೊಳಗೆ ಒಂದು ಫಂಕ್ಷನ್ ಇದೆ, ಮಾರಮ್ಮಂದು ಹಬ್ಬ ಮಾಡ್ತಾ ಇದ್ದಾರೆ, ಅಲ್ಲಿ ಊಟಕ್ಕೆ ಹೋಗಬೇಕು. ನನ್ನನ್ನು ಕರೆದ್ರು, ನನಗೆ ಯಾಕೋ ಮನಸ್ಸಿಲ್ಲ ಹೋಗೋದಕ್ಕೆ, ಅದಕ್ಕೆ ನಾನು ಹೋಗ್ತಾ ಇಲ್ಲ. ಹಾಗೆಯೇ ಇವತ್ತು ಅಪ್ಪನೂರಲ್ಲಿ ಸಹ ಜಾತ್ರೆ ಹಬ್ಬ ಇವತ್ತು, ಅಲ್ಲೂ ಮಟನ್ನು ಅಲ್ಲಿಗೂ ಸಹ ಹೋಗಿಲ್ಲ. ಹಸ್ಬೆಂಡು ಸಂಜೆ ಹೋಗ್ತಾರೆ ಊಟ ಮಾಡಿಕೊಂಡು ಬರೋದಕ್ಕೆ, ನಾನು ಹೋಗಲ್ಲ ಅಲ್ಲಿಗೆ.
ಫ್ರೆಂಡ್ಸ್ ಇಷ್ಟು ಹೇಳಿ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಇಲ್ಲಿಗೇನೆ. ಇವತ್ತು ಬಂದು ಮಂಗಳವಾರದ ವಿಡಿಯೋ ಇದು. ಇವತ್ತು ವಿಡಿಯೋನ ಮಾಡಿ ಇವತ್ತೇನೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೇನೆ ಎಲ್ಲ ಮುಗಿದ್ಮೇಲೆ ಹಸ್ಬೆಂಡು ಕಂಟಾಗ್ತಾ ಇದ್ದು ನಾನಿಲ್ಲಿ ಅಡುಗೆಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೆ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ನಾಳೆನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.